ಓಂ ಶಾಂತಿ. ಡೇಟ್ ಆಗಿದೆ 21/1/1971. ಅವ್ಯಕ್ತ್ ಬಾಪ್ದಾದ ಮಧುಬನ. ಅವ್ಯಕ್ತ್ ಮುರಳಿ ಮಹಾವಾಕ್ಯ ಆಗಿದೆ. ಅವ್ಯಕ್ತ್ ವತನ್ ಕಾ ಅಲೌಕಿಕ ನಿಮಂತ್ರಣ. ಅವ್ಯಕ್ತ ದೇಶದ अलौकिक निमंत्रण। आज मिलने के लिए बुलाया है। यह अव्यक्त मिलन अव्यक्त स्थिति में स्थित होकर ही मना सकते हो। ಇವತ್ತು ಮಿಲ್ನೆ ಕೆ ಲಿಯೇ ಬುಲಾಯಾ ಹೈ, ಭೇಟಿಯಾಗಲಿಕ್ಕೆ ಕರೆಯಲಾಗಿದೆ. ಈ ಅವ್ಯಕ್ತ ಮಿಲನ ಅವ್ಯಕ್ತ ಸ್ಥಿತಿನಲ್ಲಿ ಸ್ಥಿತ ಆಗಿ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಸಮಜ್ ಸಕ್ತೆ ಹೋ, ಆಜ್ ದೇಖ್ ರಹೆ ಹೇ. ತಿಳಿತಾ ಇದೆಯಾ? ಬಾಬಾ ನೋಡ್ತಿದ್ದಾರೆ. ಕೌನ್ ಕೌನ್ ಕಿತನೆ ಶಕ್ತಿ ಸ್ವರೂಪ ಬನೆ ಹೇ, ಯಾರ್ಯಾರು ಎಷ್ಟೆಷ್ಟು ಶಕ್ತಿ ಸ್ವರೂಪ ಆಗಿದ್ದಾರೆ ಅಂತ ಬಾಬಾ ನೋಡ್ತಿದ್ದಾರೆ. आप लोगों के चित्रों में नंबरवार शक्तियों का यादगार दिखाया हुआ है. ತಮ್ಮ ಚಿತ್ರಗಳಲ್ಲಿ ನಂಬರ್ವಾರ್ ಶಕ್ತಿಗಳನ್ನು ನೆನಪಿನಾರ್ಥವಾಗಿ ತೋರಿಸಿದ್ದಾರೆ. ಶಕ್ತಿಯೋಂ ಕಿ ಪರಖ್ ಕಿನ್ ಚಿತ್ರೋ ದ್ವಾರ ಕರ್ ಸಕ್ತೆ ಹೇ. ಶಕ್ತಿಯರ ಒಂದು ಪರಖನ್ನು ಯಾವ ಚಿತ್ರದ ಮುಖಾಂತರ ಮಾಡಬಹುದು. ಮಾಲೂಮ್ ಹೇ, ಗೊತ್ತಿದೆಯಾ? आपको अपने शक्तियों को परखने का चित्र मालूम नहीं है. ತಮಗೆ ತಮ್ಮ ಶಕ್ತಿಯರ ಪರಖ ಮಾಡ್ತಕ್ಕಂಥ ಚಿತ್ರ ತಮಗೆ ಗೊತ್ತಿಲ್ಲ. ಭಿನ್ನ ಭಿನ್ನ ನಂಬರ್ವಾರ್ ಶಕ್ತಿಯೋಂ ಕಾ ಯಾದಗಾರ್ ಬನಾ ಹುವಾ ಹೇ. ವಿವಿಧ ತರಹದ ನಂಬರ್ವಾರ್ ಶಕ್ತಿಯ ನೆನಪಿನಾರ್ಥವಾಗಿ ಏನು ಮಾಡಿದ್ದಾರೆ, ತಯಾರು ಮಾಡಿದ್ದಾರೆ. ಅಪನಾ ಚಿತ್ರ ಭೂಲ್ ಗಯೇ ಹೋ, ತಮ್ಮ ಚಿತ್ರವನ್ನು ಮರೆತು ಬಿಟ್ಟಿದ್ದೀರೇನು? शक्तियों के चित्रों में भिन्न भिन्न रूप से और फिर भुजाओं के रूप में नंबरवार शक्तियों का यादगार है. ಶಕ್ತಿಯರ ಚಿತ್ರದಲ್ಲಿ ವಿವಿಧ ರೂಪದಿಂದ ಮತ್ತು ಅನೇಕ ಭುಜಗಳ ರೂಪದಲ್ಲಿ ಏನು ಮಾಡಿದ್ದಾರೆ, ಶಕ್ತಿಯರನ್ನು ತೋರಿಸಲಾಗಿದೆ. उन चित्रों में कहाँ कितनी भुजाएं कहाँ कितनी दिखाते हैं. ಆ ಚಿತ್ರಗಳಲ್ಲಿ ಒಂದು ಚಿತ್ರದಲ್ಲಿ ಎಷ್ಟೋ ಭುಜಗಳು ತೋರಿಸ್ತಾರೆ, ಇನ್ನೊಂದು ಚಿತ್ರದಲ್ಲಿ ಇನ್ನೆಷ್ಟು ಭುಜಗಳನ್ನು ತೋರಿಸ್ತಾರೆ ಅಂತ ಹೇಳ್ತಾರೆ ಬಾಬಾ. ಕೊಯ್ ಅಷ್ಟಶಕ್ತಿಯೋಂಕೋ ಧಾರಣ ಕರ್ನೆ ವಾಲಿ ಬಂತಿ ಹೇ. ಕೆಲವು ಅಷ್ಟಶಕ್ತಿಗಳು 8 ಶಕ್ತಿಗಳನ್ನು ಧಾರಣೆ ಮಾಡಿರುವುದನ್ನು 8 ಕೈಗಳನ್ನು ತೋರಿಸ್ತಾರೆ. ಕೊಯ್ ಉಸಸೆ ಅಧಿಕ, ಇನ್ನು ಅದಕ್ಕಿಂತ ಹೆಚ್ಚಿಗೆ ತೋರಿಸ್ತಾರೆ. ಕೊಯ್ ಉಸಸೆ ಕಮ್, 8 ತೋರಿಸ್ಬೋದು, 4 ಭುಜಾಯ್ ತೋರಿಸ್ಬೋದು, 8 ಭುಜಾಯ್, 16 ಭುಜಾ ದಿಖಾತೆ ಹೇ. ಅದೆಲ್ಲ ನಂಬರ್ವಾರ್ ಇದೆ. तो आज देख रहे हैं हर एक ने कितनी शक्तियों की धारणा की है. ಅಷ್ಟು ಭುಜಗಳನ್ನು ಯಾಕೆ ತೋರಿಸಿದ್ದಾರೆ ಅಂತಂದರೆ, ಈ ಸಂಗಮ ಯುಗದಲ್ಲಿ ನೀವು ದೇವತೆಗಳು ನೀವೇನು ಬ್ರಾಹ್ಮಣರಿದ್ದೀರಲ್ಲ, ಎಷ್ಟು ಶಕ್ತಿಗಳನ್ನು ಧಾರಣೆ ಮಾಡಿಕೊಂಡಿದ್ದೀರೋ ನಿಮ್ಮ ನೆನಪಿನ ಅರ್ಥವಾಗಿ ಆ ಕೈಗಳನ್ನು ಆ ಭುಜಗಳನ್ನು ಏನು ಮಾಡಿದ್ದಾರೆ, ತೋರಿಸಿದ್ದಾರೆ. ನೀವು 8 ಶಕ್ತಿಗಳನ್ನು ಧಾರಣೆ ಮಾಡಿಕೊಂಡಿದ್ರೆ 8 ಕೈಗಳನ್ನು ತೋರಿಸ್ತಾರೆ. 16 ಶಕ್ತಿಗಳನ್ನು ಧಾರಣೆ ಮಾಡಿಕೊಂಡಿದ್ರೆ 16 ಭುಜಗಳನ್ನು ತೋರಿಸ್ತಾರೆ ಅಂತ ಬಾಬಾ ಹೇಳ್ತಾರೆ. ಮಾಸ್ಟರ್ ಸರ್ವಶಕ್ತಿವಾನ್ ಕೆಹಲಾತೆ ಹೇನಾ. ನಿಮ್ಮನ್ನು ನೀವೇನಂತ ತಿಳ್ಕೊಂಡಿದ್ದೀರಿ? ಶಿವ ಬಾಬಾ ಸರ್ವಶಕ್ತಿವಾನ್ ಆದರೆ ನಾವೇನಾಗಿದ್ದೀವಿ, ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಹೇಳ್ಕೊತೀವಲ್ಲ. ಮಾಸ್ಟರ್ ಸರ್ವಶಕ್ತಿವಾನ್ ಅರ್ಥಾತ್ ಸರ್ವಶಕ್ತಿಯೋಂಕೋ ಧಾರಣ ಕರ್ನೆ ವಾಲೆ. ಮಾಸ್ಟರ್ ಸರ್ವಶಕ್ತಿವಾನ್ ಅಂದರೆ ಏನರ್ಥ? ಎಲ್ಲ ಶಕ್ತಿಗಳನ್ನು ಧಾರಣೆ ಮಾಡಿಕೊಂಡಿರುವಂಥವರು. ಅಪನೇ ಶಕ್ತಿ ಸ್ವರೂಪ ಸಾಕ್ಷಾತ್ಕಾರ ಹೋತಾ ಹೇ. ತಮ್ಮ ಶಕ್ತಿ ಸ್ವರೂಪ ಸಾಕ್ಷಾತ್ಕಾರ ಆಗ್ತದೇನೋ. ಅವ್ಯಕ್ತ ವತನ್ ಮೇ ಹರೇಕ ಶಕ್ತಿ ರೂಪ ದೇಖ್ತೆ ಹೇ ತೋ ಕ್ಯಾ ದಿಖಾಯಿ ದೇತಾ ಹೋಗಾ. ಅವ್ಯಕ್ತ ದೇಶದಲ್ಲಿ ಪ್ರತಿಯೊಬ್ಬರ ಶಕ್ತಿಯ ರೂಪವನ್ನು ನೋಡ್ತಿದ್ರೆ ಅಲ್ಲಿ ಏನು ತೋರಿಸ್ತಾರೆ? ವತನ್ ಮೇ ಭೀ ಬಾಪ್ ದಾದಾ ಕಿ ಅಲೌಕಿಕ ಪ್ರದರ್ಶನಿ ಹೇ. ವತನದಲ್ಲಿ ಅಂದರೆ ಸೂಕ್ಷ್ಮ ವತನದಲ್ಲಿನೂ ಕೂಡ ಬಾಪ್ ದಾದಾರವರ ಅಲೌಕಿಕ ಪ್ರದರ್ಶನಿ ಆಗ್ತದೆ. ಉನ್ಕೆ ಚಿತ್ರ ಕಿತನೆ ಹೋಂಗೆ, ಅವರ ಚಿತ್ರಗಳು ಎಷ್ಟಿರ್ಬೋದು? ಆಪ್ಕೆ ಚಿತ್ರ ಗಿನ್ತಿ ಮೇ ಆ ಸಕ್ತೆ ಹೇ, ಲೇಕಿನ್ ಬಾಪ್ ದಾದಾ ಕೆ ಪ್ರದರ್ಶನಿ ಕೆ ಚಿತ್ರ ಗಿನ್ ಸಕ್ತೆ ಹೋ. ಬಾಬಾ ಹೇಳ್ತಾರೆ, ನಿಮ್ಮ ಚಿತ್ರಗಳನ್ನು ಎಣಿಸ್ಲಿಕ್ಕೆ ಸಾಧ್ಯ ಇದೆ, ಆದರೆ ಬಾಪ್ ದಾದಾರವರ ಪ್ರದರ್ಶನಿ ಚಿತ್ರಗಳನ್ನು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. बाप दादा निमंत्रण देते हैं, निमंत्रण देने वाला तो निमंत्रण देता है,
ಆನೆ ವಾಲೋಂ ಕಾ ಕಾಮ್ ಹೈ ಪಹುಂಚನಾ. ಬಾಪ್ ದಾದಾ ನಮಗೇನು ಮಾಡ್ತಿದ್ದಾರೆ, ನಿಮಂತ್ರಣ ಕೊಟ್ಟಿದ್ದಾರೆ. ಅವರು ನಮಗೆ ನಿಮಂತ್ರಣೆ ಕೊಟ್ಟಿದ್ದಾರೆ ಅಂತಂದರೆ ನಾವೇನು ಮಾಡಬೇಕಾಗ್ತದೆ, ನಾವಲ್ಲಿ ಹೋಗಬೇಕಾಗ್ತದೆ. ಬಾಪ್ ದಾದಾ ಆಪ್ ಸಭಿ ಸೆ ಕರೋಡ್ ಗುಣ ಜ್ಯಾದಾ ಖುಷಿ ಸೆ ನಿಮಂತ್ರಣ ದೇತೆ ಹೇ. ಬಾಬಾ ಹೇಳ್ತಾರೆ, ಬಾಪ್ ದಾದಾ ನಮ್ಮೆಲ್ಲರಿಗಿಂತ ಕರೋಡ್ ಗುಣ ಹೆಚ್ಚು ಖುಷಿಯಿಂದ ನಿಮಂತ್ರಣ ನಮಗೆ ಕೊಡ್ತಿದ್ದಾರೆ. हर एक को अनुभव हो सकता है. अव्यक्त स्थिति का अनुभव कुछ समय लगातार करो तो ऐसे अनुभव होंगे जैसे साइंस द्वारा दूर की चीज़ें सामने दिखाई देती हैं. ಬಾಬಾ ಹೇಳ್ತಾರೆ, ಅವ್ಯಕ್ತ ಸ್ಥಿತಿಯ ಅನುಭವ ಹೆಂಗಾಗಬೇಕು ಅಂತಂದರೆ ಹೇಳ್ತಾರೆ ಬಾಬಾ, ಹಿಂಗೆ ಅನುಭವ ಆಗಬೇಕು. ಹೇಗೆ ಸೈನ್ಸ್ನವರು ಭಾಳ ದೂರದ ವಸ್ತುಗಳನ್ನು ಇಲ್ಲೇ ಎದುರಿಗೆ ಕಾಣಿಸೋ ಹಾಗೆ ಮಾಡಿ ತೋರಿಸ್ತಿದ್ದಾರಲ್ಲ, ಹಾಗೇನೆ ऐसे ही ಅವ್ಯಕ್ತ ವತನ್ ಕಿ ಆ್ಯಕ್ಟಿವಿಟಿ ಯಹಾ ಸ್ಪಷ್ಟ ದಿಖಾಯಿ ದೇಗಿ. ಮುಂದೆ ಮುಂದೆ ಹೋದ ಹಾಗೆ ನಮ್ಮ ಮನಸ್ಸು ಸ್ಪಷ್ಟವಾಯಿತು ಅಂತಂದರೆ, ಶುದ್ಧ ಆಯಿತು ಅಂತಂದರೆ, ಹೃದಯ ಮನಸ್ಸು ಎಲ್ಲ ಶುದ್ಧ ಆದಾಗ ಸೂಕ್ಷ್ಮವತನದಲ್ಲಿ ಏನೇನು ನಡೀತದೋ ಎಲ್ಲ ನಮಗೆ ಸ್ಪಷ್ಟ ಕಾಣಿಸ್ತದೆ ಅಂತ ಹೇಳ್ತಾರೆ ಬಾಬಾ. ಯಹ ಸ್ಪಷ್ಟ ದಿಖಾಯಿ ದೇಗಿ. बुद्धि बल द्वारा अपने सर्वशक्तिवान के स्वरूप का साक्षात्कार कर सकते हैं. ಬುದ್ಧಿ ಬಲದ ಮುಖಾಂತರ ತಮ್ಮ ಸರ್ವಶಕ್ತಿವಾನ್ ಸ್ವರೂಪ ಸಾಕ್ಷಾತ್ಕಾರ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ವರ್ತಮಾನ ಸಮಯ ಸ್ಮೃತಿ ಕಮ್ ಹೋನೆ ಕೆ ಕಾರಣ ಸಮರ್ಥ ಭೀ ನಹಿ ಹೇ. ವರ್ತಮಾನ ಸಮಯದಲ್ಲಿ ಸ್ಮೃತಿ ಕಡಿಮೆ ಇರುವುದರ ಕಾರಣ ಸಮರ್ಥಿ ಭೀ ನಹಿ ಹೇ, ಇಲ್ಲ ಅಂತ ಹೇಳ್ತಾರೆ ಬಾಬಾ. ಅಷ್ಟು ನಾವು ಸಮರ್ಥರಾಗಿಲ್ಲ ಇನ್ನೂ, ಯಾಕೆಂದರೆ ಸ್ಮೃತಿ ಕಡಿಮೆದೆ. ಎದರ ಸ್ಮೃತಿ ಕಡಿಮೆದೆ? ನನ್ನ ಸ್ಮೃತಿ, ನನ್ನ ತಂದೆಯ ಸ್ಮೃತಿ. ಅದರ ಬದಲಾಗಿ ಏನಿದೆ? ವ್ಯರ್ಥ ಸಂಕಲ್ಪ, ವ್ಯರ್ಥ ಶಬ್ದ, ವ್ಯರ್ಥ ಕರ್ಮ ಹೋ ಜಾನೆ ಕಾರಣ ಸಮರ್ಥ ನಹಿ ಬನ್ ಸಕ್ತೆ ಹೋ. ಯಾಕೆ ನಾವು ಸಮರ್ಥ ಇಲ್ಲ ಅಂದರೆ ನಮ್ಮಲ್ಲಿ ಇನ್ನೂ ಏನಿದ್ದಾವೆ? ವ್ಯರ್ಥ ಸಂಕಲ್ಪಗಳಿದ್ದಾವೆ, ವ್ಯರ್ಥ ಶಬ್ದಗಳನ್ನು ಮಾತಾಡ್ತೀವಿ, ಕರ್ಮಗಳನ್ನು ವ್ಯರ್ಥ ಮಾಡ್ತೀವಿ. ಅದರ ಕಾರಣಾಗಿ ಸಮರ್ಥ ಏನಾಗಿದೆ? ಕಡಿಮೆ ಆಗಿದೆ. ವ್ಯರ್ಥಕ್ಕೋ ಮಿಟಾವೋ ತೋ ಸಮರ್ಥ ಹೋ ಜಾಯಂಗೆ. ವ್ಯರ್ಥ ತೆಗೆದುಬಿಟ್ರೆ ನಾವೇನಾಗ್ಬಿಡ್ತೀವಿ? ಸಮರ್ಥ ಆಗಿಬಿಡ್ತೀವಿ. ಪುರುಷಾರ್ಥಕ್ಕೆ ಭಿನ್ನ ಭಿನ್ನ ಸ್ವರೂಪ ವತನ್ ಮೇ ಹರೇಕ್ಕೆ ದೇಖ್ತೆ रहते हैं. ಬಾಬಾ ಏನು ಮಾಡ್ತಿದ್ದಾರೆ? ಪುರುಷಾರ್ಥದ ಭಿನ್ನ ಭಿನ್ನ ಸ್ವರೂಪವನ್ನು ವತನದಲ್ಲಿ ಪ್ರತಿಯೊಬ್ಬರದು ಬಾಬಾ ನೋಡ್ತಿದ್ದಾರೆ. ಬಹುತ್ ಅಚ್ಚಾ ಲಗ್ತಾ ಹೈ, ಭಾಳ ಛಲೋ ಅನ್ನಿಸ್ತದೆ. हर एक अपने आप को इतना नहीं देखते होंगे जितना वतन में हर एक के अनेक रूप देखते हैं. ಬಾಬಾ ಹೇಳ್ತಾರೆ, ಪ್ರತಿಯೊಬ್ಬರ ತಮ್ಮ ಇತನಾ ನಹಿ ದೇಖ್ತೆ ಹೋಂಗೆ, ತಮ್ಮದು ಪುರುಷಾರ್ಥ ನೀವು ಅಷ್ಟು ನೋಡ್ಕೊಳ್ಳಿಕ್ಕಿಲ್ಲ, ಅಷ್ಟು ವತನದಲ್ಲಿ ಪ್ರತಿಯೊಬ್ಬರದ ರೂಪವನ್ನು ನೋಡ್ಬೋದು. आप लोग भी एक दिन खास अटेंशन देकर देखना कि सारे दिन में मेरे कितने और कैसे रूप हुए. ಬಾಬಾ ಹೇಳ್ತಾರೆ, ತಾವೂ ಕೂಡ ಒಂದು ದಿವಸ ಖಾಸ್ ವಿಶೇಷವಾಗಿ ಅಟೆನ್ಷನ್ ಕೊಟ್ಟು ನೋಡ್ರಿ, ಇಡೀ ದಿವಸ ನನ್ನಲ್ಲಿ ಏನೇನು ರೂಪಗಳು ನಡೀತಿರ್ತದೆ ಅಂತ ಚೆಕ್ ಮಾಡ್ಕೊಳ್ಳಿ. ಫಿರ್ ಬಹುತ್ ಹಸಿ ಆಯಿಗೆ, ಆಮೇಲೆ ನಗು ಬರ್ತದೆ. ಏನೇನಾಗ್ತದೆ? ಬೆಳಗ್ಗೆ ಬಾಬಾ ಏನು ಹೇಳಿರ್ತಾರೋ ಅದನ್ನೆಲ್ಲ ಮಾಡಬೇಕು ಅಂತ ಹೊಂಟಿರ್ತೀವಿ, ಹೋದಂಗೆ ಮತ್ತೆ ಇನ್ನೇನೋ ಆಗಿಬಿಟ್ಟಿರ್ತದೆ. ಅದಕ್ಕೆ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಏನಾಗ್ತದೆ? ನಮಗೆ ನಗು ಬರುತ್ತೆ. ಭಿನ್ನ ಭಿನ್ನ ಪೋಸ್ ದೇಖಕರ್, ವಿವಿಧ ರೀತಿಯ ಪೋಸ್ಗಳನ್ನು ಮಾಡ್ತಿರ್ತೀವಲ್ಲ, ಅದನ್ನು ನೋಡಿ ನಗು ಬರ್ತದೆ. ಆಜ್ಕಲ್ ಏಕೆ ಹಿ ಬಹುತ್ ಪೋಸ್ ನಿಕಾಲ್ತೆ ಹೇ तो अपने भी देखना, अपने ಬಹುರೂಪೋಂ ಕಾ ಸಾಕ್ಷಾತ್ಕಾರ ಕರ್ನ. ಬಾಬಾ ಹೇಳ್ತಾರೆ, ಇವತ್ತಂತೂ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಫೋಸ್ಗಳನ್ನು ತೆಗಿತಾರಲ್ಲ, ಫೋಟೋ, ಅದನ್ನು ನೋಡಬೇಕು. ಅಪನೆ ಬಹುರೂಪೋಂ ಕಾ ಸಾಕ್ಷಾತ್ಕಾರ ಕರ್ನ, ತಮ್ಮ ಬಹುರೂಪಗಳನ್ನು ಸಾಕ್ಷಾತ್ಕಾರ ಮಾಡಬೇಕು. ವತನ್ ಮೇ ಆನೆ ಕಿ ದಿಲ್ ತೋ ಸಭಿ ಕಿ ಹೋತಿ ಹೈ, ಲೇಕಿನ್ ಅಪನೆ ಆಪ್ ಸೆ ಪೂಛೋ. ವತನದಲ್ಲಿ ಬರಬೇಕು ಅಂತಂದರೆ ಎಲ್ಲರಿಗೂ ಇಚ್ಛೆ ಇದೆ, ಆದರೆ ತಮ್ಮನ್ನು ತಾವು ಕೇಳ್ಕೊಳ್ಳಿ. ಜೋ ಬ್ರಾಹ್ಮಣಪನ್ಗೆ ಕರ್ತವ್ಯ ಕರ್ನೇ ಹೇ ವಹ ಸಭಿ ಕಿಯೇ ಹೇ. ವತನದಲ್ಲಿ ಹೋಗ್ಬೇಕು ಅನ್ನಿಸ್ತದೆ, ಹೋಗ್ಬೇಕಂದ್ರೆ ನಾವು ತಯಾರಾಗಬೇಕಲ್ಲ. ಏನು ತಯಾರಾಗಬೇಕಂತ ಹೇಳ್ತಾರೆ ಬಾಬಾ? ಬ್ರಾಹ್ಮಣಪನ್ ಕರ್ತವ್ಯವನ್ನು ನಾವು ಮಾಡಿದ್ದೀವಿ. ಇನ್ನು ಸರ್ವ ಕರ್ತವ್ಯ ಸಂಪನ್ನ ಕರ್ನೆಗೆ ಬಾದ್ ಹಿ ಸಂಪೂರ್ಣ ಬನೆಂಗೆ. ಏನೇನು ಕರ್ತವ್ಯಗಳನ್ನು ಮಾಡಬೇಕು ಅವೆಲ್ಲ ಸಂಪನ್ನ ಆದ ನಂತರನೇ ನಾವೇನಾಗ್ತೀವಿ? ಸಂಪೂರ್ಣ ಆಗ್ತೀವಿ. ಯಾವಾಗ ಸಂಪೂರ್ಣ ಆಗ್ತೀವಿ ಅವಾಗ ವತನಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ ಬಾಬಾ.
अब का समय ऐसा चल रहा है जो एक एक कदम अटेंशन रख कर चलने का है. ಇವತ್ತಿನ ಸಮಯ ಹೇಗೆ ನಡೀತಿದೆ, ಒಂದೊಂದು ಹೆಜ್ಜೆನೂ ಕೂಡ ನಾವು ಭಾಳಷ್ಟು ಅಟೆನ್ಷನ್ ಕೊಟ್ಟು ಹೆಜ್ಜೆ ಇಡಬೇಕಾಗ್ತದೆ. अटेंशन न होने के कारण पुरुषार्थ के भी टेंशन में रहते हैं. ಅಟೆನ್ಷನ್ ಇಲ್ಲದರ ಕಾರಣವಾಗಿ ಪುರುಷಾರ್ಥದಲ್ಲಿ ಏನಾಗ್ತಿದೆ, ಟೆನ್ಷನ್ನಲ್ಲಿ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಏಕ್ ತರಫ್ ವಾತಾವರಣ ಕಾ ಟೆನ್ಷನ್ रहता है, दूसरी तरफ पुरुषार्थ का भी ಟೆನ್ಷನ್ रहता है. ಒಂದು ಕಡೆ ವಾತಾವರಣ ಟೆನ್ಸ್ನಲ್ಲಿದೆ, ಇನ್ನೊಂದು ಕಡೆ ಪುರುಷಾರ್ಥನ ಕೂಡ ಟೆನ್ಷನ್ನಲ್ಲಿ ಆಗ್ತಿದೆ. ಇಸ್ಲಿಯೇ ಸಿರ್ಫ್ ಏಕ್ ಶಬ್ದ ಆ್ಯಡ್ ಕರೋ. ಅದಕ್ಕಾಗಿ ಟೆನ್ಷನ್ ಆಗ್ತಿದ್ರೆ ಒಂದೇ ಒಂದು ಅಕ್ಷರವನ್ನು ಆ್ಯಡ್ ಮಾಡಿ, ಸೇರಿಸಿ. ಅದು ಯಾವುದು, ಟೆನ್ಷನ್ ಹಿಂದ್ಗಡೆ ಅ ಅಂತ ಹಚ್ಚಿದ್ರೆ ಏನಾಗ್ಬಿಡ್ತದೆ, ಅಟೆನ್ಷನ್ ಆಗಿಬಿಡ್ತದೆ. ಫಿರ್ ಯಹ ಬಹು ರೂಪ್ ಏಕ್ ಹಿ ಸಂಪೂರ್ಣ ರೂಪ್ ಬನ್ ಜಾಯೇಗಾ. ಅಟೆನ್ಷನ್ ಕೊಟ್ವಿ ಅಂತಂದರೆ ನಮ್ಮಲ್ಲಿ ಏನೇನು ಬಹುರೂಪಗಳಿದ್ದಾವೆ ಅವೆಲ್ಲವೂ ಸಂಪೂರ್ಣ ಆಗಿ ಒಂದು ರೂಪ ಸಂಪೂರ್ಣ ರೂಪ ಆಗಿಬಿಡ್ತದೆ ಅಂತಾರೆ ಬಾಬಾ. ಬಹುರೂಪ ಹೋಗಿ एक ही संपूर्ण रूप बन जाएगा. इसलिए अब कदम कदम पर अटेंशन सुनाया था कि आजकल सर्वात्माएं सुख और शांति का अनुभव करने चाहती हैं. ಪಾಪ ಹೇಳ್ತಾರೆ, ಅಟೆನ್ಷನ್ ಕೊಡಬೇಕು, ಕೇಳಲಾಗಿದೆ ಏನು, ಆಜ್ಕಲ್ ಇವತ್ತಿನ ದಿನಗಳಲ್ಲಿ ಎಲ್ಲ ಆತ್ಮಗಳು ಸುಖ ಮತ್ತು ಶಾಂತಿ ಅನುಭವದ ಇಚ್ಛೆ ಮಾಡ್ತವೆ. ಜಾದಾ ಸುನನೆ ನಹಿ ಚಾತಿ. ಅದೇ ಹೇಳೋದು ಇದಕ್ಕೆ ಹೇಳೋದು ಕೇಳೋದು ಅವ್ರಿಗೆ ಇಷ್ಟ ಇಲ್ಲ. ಅವ್ರಿಗೇನು ಬೇಕು, ಶಾಂತಿ ಬೇಕು, ಸುಖ ಬೇಕು. ಅನುಭವ कराने के लिए स्वयं अनुभव स्वरूप बनेंगे, तब सर्व आत्माओं की इच्छा पूर्ण कर सकेंगे. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಆತ್ಮಗಳು ಏನು ಇಚ್ಛೆ ಪಡ್ತಾವು ಅಂತಂದರೆ, ಅವರು ನಮ್ಮನ್ನು ನೋಡಿದ ತಕ್ಷಣ ಅವ್ರಿಗೇನು ಸಿಗಬೇಕು, ಶಾಂತಿ ಸಿಗಬೇಕು, ಸುಖ ಸಿಗಬೇಕು. ಅವ್ರಿಗೆ ಶಾಂತಿ ಸುಖ ಕೊಡಬೇಕು ಅಂತಂದರೆ ಮೊದಲು ನಾವು ಅದ್ರ ಅನುಭವ ಆಗಿರಬೇಕಲ್ಲ ನಮಗೆ. ಅದನ್ನು ಹೇಳ್ತಾರೆ ಬಾಬಾ. ನಿಮಗೆ ಶಾಂತಿ ಮತ್ತು ಸುಖದ ಅನುಭವ ಸ್ವರೂಪದಲ್ಲಿ ನೀವಿದ್ದರೆ ಅವರು ನಿಮ್ಮನ್ನು ನೋಡಿದ ತಕ್ಷಣ ಏನಾಗ್ಬಿಡ್ತದೆ, ಅವ್ರಿಗೆ ಶಾಂತಿ ಸುಖ ಸಿಕ್ಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಆವಾಗ ನೀವು ಎಲ್ಲ ಆತ್ಮಗಳ ಇಚ್ಛೆಗಳನ್ನು ಪೂರ್ಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. दिन प्रतिदिन देखेंगे जैसे धन के भिखारी भिक्षा लेने के लिए आते हैं. ದಿನ ಪ್ರತಿದಿನ ನೀವು ನೋಡ್ತಾ ಇದ್ದೀರಾ, ಹಣಕ್ಕಾಗಿ ಏನು ಮಾಡ್ತಾರೆ, ಭಿಕ್ಷಾ ಬೇಡಕ್ಕೆ ಬರ್ತಾರೆ. वैसे शांति के अनुभव के भिखारी आत्माएं भिक्षा लेने के लिए तड़पेंगी. ಈಗ ಧನ ಕಡಿಮೆ ಇದೆ, ಸ್ಥೂಲ ದುಡ್ಡು ಕಡಿಮೆ ಇದೆ, ಅದಕ್ಕಾಗಿ ಭಿಕ್ಷಾ ಬೇಡಲಿಕ್ಕೆ ಮನೆ ಮನೆ ಅಡ್ಡಾಡ್ತಿದ್ದಾರೆ. ಮುಂದೊಂದು ದಿವಸ ಏನಾಗ್ತದೆ, ಶಾಂತಿಯ ಭಿಕ್ಷುಕರಾಗ್ಬಿಡ್ತಾರೆ. ಒಂದಿಷ್ಟು ಶಾಂತಿ ನನಗೆ ಎಲ್ಲಿ ಸಿಗ್ತದೆ, ಭಟ್ಕಾಯಿಸ್ತವೆ ಆತ್ಮಗಳು, ಅಡ್ಡಾಡೋಕ್ಕೆ ಶುರು ಮಾಡ್ತವೆ ಅಂತ ಹೇಳ್ತಾರೆ ಬಾಬಾ. ತಡಪ್ ಒದ್ದಾಡ್ತಾರೆ, ಎಲ್ಲಿ ಶಾಂತಿ ಸಿಗತ್ತೆ. अब सिर्फ एक दुख की लहर आएगी तो जैसे लहरों में लहराती हुई आत्माएं व लहरों में डूबती हुई आत्मा एक तिनके का भी सहारा ढूंढती है. ಬಾಬಾ ಹೇಳ್ತಾರೆ, अब सिर्फ एक दुख की लहर आएगी. ಈಗ ಕೇವಲ ಒಂದು ದುಃಖದ ಅಲೆ ಬಂತು ಅಂತಂದರೆ ಹೆಂಗೆ ಅನುಭವ ಮಾಡ್ತಾರೆ ಅಂತಂದರೆ, ಜೈಸೆ ಲೆಹರೋ ಮೇ ಲೆಹರಾತಿ ಹುಯಿ ಆತ್ಮಾಯೇ ವಾ ಲೆಹರೋ ಮೇ ಡೂಬ್ತಿ ಹುಯಿ ಆತ್ಮ. ಒಂದು ಸಣ್ಣ ದುಃಖ ಬಂದರೂ ಕೂಡ ಏನು ಮಾಡ್ತಾರೆ, ಅವ್ರಿಗೆ ತಡ್ಕೊಳಿಕ್ಕಾಗೋದಿಲ್ಲ. ಅದೇ ದೊಡ್ಡ ಒಂದು ತೂಫಾನ ಬಂದ ಹಾಗೆ ಏನು ಮಾಡ್ತಾರೆ, ಅದರಲ್ಲೇ ಮುಳುಗಿ ಹೋಗ್ಬಿಡ್ತಾರೆ. ಆವಾಗ ಆತ್ಮ ಏಕ್ ತಿನಿಕೆ ಕಾ ಭಿ ಸಹಾರ ಢೂಂಢತಿ ಹೇ. ಇಷ್ಟು ಒಂದು ಸಹಾರ ಸಿಕ್ಕರೆ ಸಾಕಾಗಿರ್ತದೆ ಅವಕ್ಕೆ. ऐसे आप लोगों के सामने अनेक भिखारी आत्माएं यह भीख मांगने के लिए आएंगी. ಈ ಥರ ಎಲ್ಲ ಆತ್ಮಗಳು ನಿಮ್ಮ ಎದುರುಗಡೆ ಶಾಂತಿಗಾಗಿ ಸುಖಕ್ಕಾಗಿ ಭಿಕ್ಷೆ ಬೇಡೋಕ್ಕೆ ನಿಮ್ಮ ಎದುರುಗಡೆ ಬಂದು ನಿಲ್ತವೆ. तो ऐसी तड़पती हुई या भिखारी प्यासी आत्माओं की प्यास मिटाने के लिए अपने को अतीन्द्रिय सुख व सर्वशक्तियों से भरपूर किया हुआ अनुभव करते हो. ಬಾಬಾ ಕೇಳ್ತಾರೆ, ಇಂಥ ಒಂದು ತಡಪ್ತಿ ಹುಯಿ ಆತ್ಮಗಳು ಭಿಕ್ಷುಕರಾಗಿ ಬರ್ತಾವೆ. ಅವ್ರಿಗೆ ಶಾಂತಿಯ ಒಂದು ಪ್ಯಾಸ್, ಒಂದು ಏನಂತಾರೆ, ಪ್ಯಾಸ್ ಅಂದರೆ ಏನಂತಾರೆ, ನೀರಿಲ್ಲದೆ ಇದ್ದಾಗ ಹೆಂಗೆ ಒದ್ದಾಡ್ತಾವಲ್ಲ, ಈಗ ಮೀನು ನೀರಿಲ್ಲದೆ ಒದ್ದಾಡ್ತಿರ್ತವಲ್ಲ, ಆ ಥರ ಏನಾಗ್ತಿದ್ದಾವೆ ಆತ್ಮಗಳು ಇವಾಗ
ಒದ್ದಾಡೋಕ್ಕೆ ಶುರು ಮಾಡ್ತಿದ್ದಾವೆ. ಅವುಗಳಿಗೆ ನಾವೇನು ಮಾಡಬೇಕೀಗ, ಆ ಶಕ್ತಿಯನ್ನು ಕೊಡೋಕ್ಕೆ ನೀವು ಕೂಡ ಏನು ಮಾಡಬೇಕಾಗ್ತದೆ, ಶಕ್ತಿಯನ್ನು ಭರ್ಪೂರ್ ಮಾಡ್ಕೋಬೇಕಾಗ್ತದೆ. ಅದು ಅನುಭವ ಮಾಡ್ತಾ ಇದ್ದೀರೇನು ಅಂತ ಬಾಬಾ ಕೇಳ್ತಾರೆ. सर्वशक्तियों का खजाना अतीन्द्रिय सुख का खजाना इतना इकट्ठा किया है. ಬಾಬಾ ಕೇಳ್ತಾರೆ, ಎಲ್ಲ ಶಕ್ತಿಗಳ ಖಜಾನೆ, ಅತೀಂದ್ರಿಯ ಸುಖದ ಖಜಾನೆ ಅಷ್ಟೆಲ್ಲ ನೀವು ಕೂಡಿಟ್ಕೊಂಡಿರೇನು. ಜೋ ಅಪನಿ ಸ್ಥಿತಿ ತೋ ಕಾಯಂ ರಹೆ, ಅಟ್ಲೀಸ್ಟ್ ನಿಮ್ಮ ಸ್ಥಿತಿಯಲ್ಲಿ ಕಾಯಂ ಇರಬೇಕಲ್ಲ ಅಂಥ ಸಮಯದಲ್ಲಿ. ಲೇಕಿನ್ ಅನ್ಯ ಆತ್ಮಾओं ಭಿ ಸಂಪನ್ನ ಬನಾ ಸಕೋ, ನಿಮ್ಮ ಸ್ಥಿತಿನೂ ಒಟ್ಟಲ್ಲಿರಬೇಕು, ಬೇರೆ ಆತ್ಮಗಳ ಸ್ಥಿತಿನೂ ಏನು ಮಾಡಬೇಕು, ಅವ್ರಿಗೂ ಕೂಡ ಶಕ್ತಿ ಕೊಡಬೇಕಂತಂದರೆ ನೀವೆಷ್ಟು ಸಂಪನ್ನ ಆಗಿರಬೇಕು ಅಂತಾರೆ ಬಾಬಾ. ಸರ್ವ ಕಿ ಝೋಲಿ ಭರ್ನೆ ವಾಲೆ ದಾತಾ ಕಿ ಬಚ್ಚೆ ಹೋನಾ. ಬಾಬಾ ಹೇಳ್ತಾರೆ, ಎಲ್ಲ ಮಕ್ಕಳ ಝೋಲಿ ತುಂಬ್ಕೊಳ್ಳಿ. ಎಂಥ ಜೋಳಿಗೆ ತುಂಬಬೇಕಾಗಿದೆ ಈಗ, ಶಾಂತಿ, ಪ್ರೇಮ್, ಆನಂದ್ ಇವನ್ನೆಲ್ಲ ಬಯಸಿ ಬರ್ತಾವೆ ಆತ್ಮಗಳು. ಅವುಗಳ ಜೋಲಿ ತುಂಬಿಸ್ಬೇಕು ಅಂತಂದರೆ ಮೊದಲು ನಿಮ್ಮ ಹತ್ರ ಅವೆಲ್ಲ ಇರಬೇಕಲ್ಲ ಅಂತಾರೆ ಬಾಬಾ. अब यह दृश्य बहुत जल्दी सामने आएगा, ಈ ದೃಶ್ಯ ಬೇಗ ಬರ್ತದೆ ಇವಾಗ ಅಂತಾರೆ ಬಾಬಾ. ಡಾಕ್ಟರ್ ಲೋಗ್ ಭಿ कोई इस बीमारी की दवाई नहीं दे सकेंगे. ಬರ್ತದೆ ಇಷ್ಟರಲ್ಲೇ ಆ ಸಮಯ ಬರ್ತದೆ, ಯಾವ ಡಾಕ್ಟರ್ಗೂ ಕೂಡ ಈ ಔಷಧ ಕೊಡಲಿಕ್ಕೆ ಸಾಧ್ಯ ಇಲ್ಲ. तब आप लोगों के पास यह औषधि लेने के लिए आएंगे. ಆವಾಗ ಔಷಧಿ, ಯಾವ ಔಷಧಿ, ಶಾಂತಿ, ಪ್ರೇಮ್, ಆನಂದ ಸ್ಥೂಲ ಡಾಕ್ಟ್ರಿಗೆ ಕೊಡಲಿಕ್ಕಾಗತ್ತೇನು, ಅಲ್ಲಾಗೋದಿಲ್ಲ. ಅದಕ್ಕೆ ಅವರೆಲ್ಲ ನಿಮ್ಮ ಹತ್ರ ಬರ್ತಾರೆ ಅಂತ ಹೇಳ್ತಾರೆ ಬಾಬಾ. ನಿಮ್ಮ ಹತ್ರ ಬಂದು ಔಷಧಿ ತೊಗೊಳಿಕ್ಕೆ ಬರ್ತಾರೆ. ಧೀರೆ ಧೀರೆ ಯಹ ಆವಾज़ ಫೈಲೇಗಾ ಕಿ ಸುಖ ಶಾಂತಿ ಕಾ ಅನುಭವ ಬ್ರಹ್ಮಾಕುಮಾರಿಯೋ ಕೆ ಪಾಸ್ ಮಿಲೇಗಾ. ಕ್ರಮೇಣ ಈ ಆವಾಜ್ ಎಲ್ಲ ಕಡೆ ಹರಡ್ತದೆ. ಸುಖ ಶಾಂತಿ ಬೇಕು, ಸುಖ ಶಾಂತಿ ಅನುಭವ ಮಾಡಬೇಕು ಅಂತಂದರೆ ಬ್ರಹ್ಮಕುಮಾರಿಯರ ಕಡೆ ಹೋಗಿ ಅಂತ ಹೇಳ್ತಾರೆ, ಅಲ್ಲಿ ಸಿಗ್ತದೆ. ಭಟಕ್ತೆ ಅಸಲಿ ದ್ವಾರ ಪರ್ ಅನೇಕಾನೇಕ ಆತ್ಮಾಯೇ ಆಕರ್ ಪਹੁಂಚೆಂಗಿ. ಎಲ್ಲ ಕಡೆ ತಿರುಗಾಡ್ತಾ ಹೋಗಿ ಕೊನೆಗೆ ಎಲ್ಲಿ ಬರ್ತಾರೆ, ಎಲ್ಲ ಆತ್ಮಗಳು ನಿಮ್ಮ ಕಡೆ ಬರ್ತಾರೆ ಅಂತ ಹೇಳ್ತಾರೆ ಬಾಬಾ. तो ऐसे अनेक आत्माओं को संतुष्ट करने के लिए स्वयं अपने हर कर्म से संतुष्ट हो. ಬಾಬಾ ಕೇಳ್ತಾರೆ, ಇಂಥ ಅನೇಕ ಆತ್ಮಗಳನ್ನು ಸಂತುಷ್ಟ ಮಾಡೋ ಸಲುವಾಗಿ ಸ್ವಯಂ ತಮ್ಮನ್ನು ತಾವು ಪ್ರತಿಯೊಂದು ಕರ್ಮದಲ್ಲಿ ಸಂತುಷ್ಟ ಇದ್ದೀರೇನು ಅಂತ ಬಾಬಾ ಕೇಳ್ತಾರೆ. ಸಂತುಷ್ಟ ಆತ್ಮಯೇ ಹಿ ಅನ್ಯಕ್ಕೂ ಸಂತುಷ್ಟ ಕರ್ ಸಕ್ತಿ ಹೇ. ಇನ್ನೊಬ್ಬರನ್ನು ನಾವು ಸಂತುಷ್ಟ ಮಾಡಬೇಕು ಅಂತಂದರೆ ಮೊದಲು ನಾನು ಸಂತುಷ್ಟ ಆಗಬೇಕಲ್ಲ, ಅದನ್ನು ಕೇಳ್ತಾರೆ ಬಾಬಾ. ನೀವು ಸಂತುಷ್ಟ ಆಗಿದ್ದೀರೇನು. अब ऐसी सर्विस करने के लिए अपने को तैयार करो. ಈಗ ಇಂಥ ಒಂದು ಸೇವೆ ಮಾಡೋಕ್ಕೆ ತಾವೇನು ಮಾಡಿ, ತಯಾರಾಗಿ. ऐसी तड़पती हुई आत्माएं 7 दिन के कोर्स के लिए भी ठहर नहीं सकेंगी. ಇಂಥ ಒದ್ದಾಡ್ತಿರ್ತಕ್ಕಂಥ ಆತ್ಮಗಳು 7 ದಿನ ಕೋರ್ಸ್ ಮಾಡಿಕೊಳ್ಳುವಂಥ ಶಕ್ತಿನೂ ಅವ್ರಿಗಿರೋದಿಲ್ಲ, ಅವರು ನಿಲ್ಲೋದಿಲ್ಲ ಅಂತಾರೆ ಬಾಬಾ. तो उस समय उन आत्माओं को कुछ न कुछ अनुभव की प्राप्ति करानी होगी. ಅಂಥ ಸಮಯದಲ್ಲಿ ನೀವೇನು ಮಾಡಬೇಕಾಗ್ತದೆ, ಆ ಎಲ್ಲ ಆತ್ಮಗಳಿಗೆ ಸ್ವಲ್ಪ ನೀವೇನು ಮಾಡಬೇಕಾಗ್ತದೆ, ಅನುಭವದ ಪ್ರಾಪ್ತಿಯನ್ನು ಮಾಡಬೇಕಾಗ್ತದೆ. ಈಗ ಸ್ಥೂಲ ಡಾಕ್ಟರ್ನಲ್ಲೇನೋ ನೋಡ್ತೀವಲ್ಲ ನಾವು, ಏನಾರ ಜ್ವರ ನೆಗಡಿ ಬಂದ ಕೂಡಲೇ ಕೆಲವು ಡಾಕ್ಟ್ರು ಸ್ವಲ್ಪ ಡೋಸ್ ಕೊಟ್ಟು ಕ್ರಮೇಣ ಕಡಿಮೆ ಮಾಡಿ ಪರ್ಮನೆಂಟ್ ಕಡಿಮೆ ಮಾಡೋದಂತ ಒಂದು ಇದಿರ್ತದೆ. ಇವತ್ತು ಹಾಗಿಲ್ಲ. ಪೇಷಂಟ್ಗಳಿಗೆ ಏನಾಗಬೇಕು, ಈಗ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಬಂದು 2 ತಾಸೊಳಗೆ ಏನಾಗಬೇಕು, ಅವ್ರಿಗೆ ಆರಾಮಾಗಬೇಕು, ಬೇಗ ಆರಾಮಾಗಬೇಕು. ಅದಕ್ಕೆ ಅವರು ಡಾಕ್ಟ್ರ್ ಏನು ಮಾಡ್ತಿದ್ದಾರೆ ಅಂತ ಹೈ ಡೋಸ್ ಕೊಟ್ಟು ಏನು ಮಾಡಿಬಿಡ್ತಾರೆ, ಲಘು ಆರಾಮ ಮಾಡಿಬಿಡ್ತಾರೆ. ಹಾಗೆ ಇಲ್ಲಿನೂ ಅಂತಾರೆ ಬಾಬಾ. 7 ದಿವಸ ಕೋರ್ಸ್ ತೊಗೊಳ್ರಿ, ನಿಮಗೆಲ್ಲ ಜ್ಞಾನ ಸಿಗ್ತದೆ, ಆಮೇಲೆ ಸ್ವತಃ ನೀವೇ ಶಾಂತಿಯೊಳಗೆ ಹೋಗ್ತೀರಿ ಅಂತಂದ್ರೆ ಹ್ಞೂ ಅಂತಾರೆ. ಇಲ್ಲ, ನಮಗೀಗ ಹಿಂಗೆ ಒಂದು ದಿವಸದಲ್ಲಿ ನಮಗೆ ಶಾಂತಿ ಅನ್ನೋದು ಸಿಗಬೇಕು, ಅಂಥ ಆತ್ಮಗಳು ನಿಮ್ಮ ಕಡೆ ಬರ್ತವೆ. ಅದಕ್ಕೆ ನೀವೇನು ಮಾಡ್ಬೇಕಂತಾರೆ ಬಾಬಾ, ನೀವು ಅವ್ರಿಗೆ ನೋಡಿದ ತಕ್ಷಣ ಸ್ವಲ್ಪ ಅವ್ರಿಗೆ ನೀವೇನು ಮಾಡಬೇಕು, ನಿಮ್ಮ ದೃಷ್ಟಿಯಿಂದ ನಿಮ್ಮ ಮುಖ ಏನು ಮಾಡಬೇಕು, ಸೇವೆ ಮಾಡಬೇಕು. ನೋಡಿದ ತಕ್ಷಣ ಸ್ವಲ್ಪ ಅವ್ರಿಗೆ ಶಾಂತಿ ಮತ್ತು ಸುಖದ ಪ್ರಾಪ್ತಿ ಆಗಬೇಕು ಅಂತಾರೆ ಬಾಬಾ. ಹಂಗೆ ನೀವು ತಯಾರಾಗಬೇಕು ಅಂತ ಹೇಳ್ತಾರೆ ಬಾಬಾ. ಇಸ್ಲಿಯೇ ಕಹಾ कि अब अपने ब्राह्मणपन के कर्तव्य को संपन्न करने के लिए अपने को संपूर्ण बनाते रहो. ಅದಕ್ಕಾಗಿ
ಬಾಬಾ ಹೇಳ್ತಾರೆ, ತಮ್ಮ ಬ್ರಾಹ್ಮಣಪ್ಪನ ಕರ್ತವ್ಯವನ್ನು ಸಂಪನ್ನ ಮಾಡಿಕೊಳ್ಳೋದರ ಸಲುವಾಗಿ ಸಂಪೂರ್ಣ ಆಗ್ತಾ ಹೋಗಿ. ಅಬ್ ಸಮझा कौन सी सर्विस करनी है, ತಿಳಿತಾ ಯಾವ ಸರ್ವಿಸ್ ಮಾಡಬೇಕು. जब तक आप व्यक्त में बिजी हो, बाप दादा ಅವ್ಯಕ್ತ में भी मददगार तो है ना. ಬಾಬಾ ಹೇಳ್ತಾರೆ, ಎಲ್ಲಿವರೆಗೆ ತಾವು ವ್ಯಕ್ತನಲ್ಲಿ ಬ್ಯುಸಿ ಆಗಿದ್ದೀರೋ ಬಾಪ್ ದಾದಾ ಅವ್ಯಕ್ತನಲ್ಲಿ ಮದದ್ಗಾರ ಆಗ್ತಾರೆ. ಹಿಮ್ಮತ್ತೆ ಬಚ್ಚೆ ಮದದೇ ಬಾಪ್. ಯಾವ ಮಕ್ಕಳು ಧೈರ್ಯ ತಗೊಂಡು ಮುಂದೆ ಹೆಜ್ಜೆ ಇಡ್ತಾರೋ, ಒಂದು ಹೆಜ್ಜೆ ಇಟ್ಟರೆ ಬಾಬಾ ನಮಗೇನು ಮಾಡ್ತಾರೆ, 1000 ಹೆಜ್ಜೆಯನ್ನು ತೆಗೆದುಕೊಂಡು ಹೋಗ್ತಾರೆ. ಯಾರಿಗೂ ಧೈರ್ಯ ಇರ್ತದೋ ಬಾಬಾ ಅವ್ರಿಗೆ ಸಹಾಯ ಮಾಡ್ತಾರೆ. ತೋ ಬತಾವು ज़्यादा बिजी कौन होगा, ಹೇಳಿ ಯಾರು ಹೆಚ್ಚು ಬ್ಯುಸಿ. जैसे शुरू में वतन का अनुभव कराते थे ना, ऐसा अनुभव करते थे जो ध्यान में जाने वालों से भी अच्छा होता था. अनुभव करो बाबा, आप अभी भी अनुभव करो. ಬಾಬಾ ಹೇಳ್ತಾರೆ, ಹಿಂಗೆ ಅನುಭವ ಮಾಡಬೇಕು. ಧ್ಯಾನದಲ್ಲಿ ಹೋಗ್ತಾರಲ್ಲ ಅವ್ರಿಗಿಂತ ಹೆಚ್ಚು ಅನುಭವ ನೀವು ಮಾಡಬೇಕು. ಬುದ್ಧಿ ಕಾ ವಿಮಾನ ತೋ ಹೈ ಹಿ, ಬುದ್ಧಿಯಿಂದ ಏನು ಮಾಡಬೇಕು, ಬುದ್ಧಿ ವಿಮಾನದಲ್ಲಿ ಹತ್ತಿ ಎಲ್ಲಿ ಹೋಗಬೇಕು, ಬಾಬನ ಕಡೆ ಹೋಗಬೇಕು, ಪರಮಧಾಮಕ್ಕೆ ಹೋಗಬೇಕು. कोई बच्चे कोई बात की जिद करते हैं तो बाप को कहना मानना पड़ता है, अब अनुभव करने की जिद करो. ಬಾಬಾ ಹೇಳ್ತಾರೆ, ಕೆಲವು ಮಕ್ಕಳು ಕೆಲವೊಂದು ಮಾತಿನಲ್ಲಿ ಏನು ಮಾಡ್ತಾರೆ, ಜಿದ್ದು ಮಾಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಪ್ಕೋ ಕೆಹನಾ, ಬಾಬಾಗೆ ಹೇಳಿ, ಮಾನನಾ ಪಡ್ತಾ ಹೇ, ಬಾಬಾಗೆ ನೀವು ಹೇಳಿದ್ರಂದರೆ ಬಾಬಾ ಹ್ಞೂ ಅಂತ ಹೇಳಬೇಕಾಗ್ತದೆ. ಅಬ್ಬ ಅನುಭವ ಕರ್ನೆ ಕಿ ಜಿದ್ದು ಕರೋ. ಶಾಂತಿ, ಪ್ರೇಮ, ಆನಂದ, ಸುಖ ಈ ಎಲ್ಲದರ ಅನುಭವ ಮಾಡ್ತಕ್ಕಂಥ ಜಿದ್ದು ಮಾಡಿ ಅಂತಾರೆ ಬಾಬಾ. ಬಾಬನ ಕಡೆ ಹೋಗಿ, ಬಾಬಾ ನನಗೆ ಇದೆಲ್ಲ ಅನುಭವ ಮಾಡಿಸು ಅಂತ ಹೇಳ್ರಿ ಅಂತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.